ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಶನಿ ಪ್ರಭಾವ ತೀವ್ರವಾಗಿದ್ರೂ ಒಂದು ಬಗೆಯ ಮನಃಶಾಂತಿಯ ಅನುಭವ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಗುರಿ ಮುಟ್ಟಿದ ಸಮಾಧಾನ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ತೃಪ್ತಿಯ ಭಾವ. ಸಣ್ಣ ವ್ಯಾಪಾರಸ್ಥರಿಗೆ ಶುಭ ದಿನ. ವೃಷಭ ರಾಶಿ. ಗುರು ಕೃಪೆ ಚೆನ್ನಾಗಿರೋದ್ರಿಂದ ಜೀವನ ಸುಲಭ. ಅನೇಕ ಮಂದಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ. ಸರ್ಕಾರಿ ನೌಕರರಿಗೆ ಅಪೇಕ್ಷೆಯಂತೆ ವರ್ಗಾವಣೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ವರ್ಗಕ್ಕೆ ಮುಖ್ಯವಾಗಿ ವ್ಯಾಪಾರಿ ಜನರಿಗೆ ಅನುಕೂಲದ ದಿನ. ಮಿಥುನ ರಾಶಿ. ಶುಭ ಗುರುವಾರ ಉತ್ತಮ ಫಲಗಳನ್ನು ನೀಡುತ್ತದೆ. ದೀರ್ಘಕಾಲದ ಸಮಸ್ಯೆಗಳಿಂದ ಬಿಡುಗಡೆ ಸಿಗುತ್ತದೆ. ಉದ್ಯೋಗಸ್ಥರ ಕಾರ್ಯನಿರ್ವಹಣೆ ನಿರಾತಂಕ. ದೃಢವಾದ ಆತ್ಮವಿಶ್ವಾಸದಿಂದ ಕಾರ್ಯ ಜಯ. ಗೃಹಿಣಿಯರು ಮಕ್ಕಳಿಗೆ ನೆಮ್ಮದಿ. ಕಟಕ ರಾಶಿ. ಸವಾಲುಗಳ ನಿರ್ವಹಣೆ ಸುಲಭವಾದ ಸುಖಾನುಭವ. ಕಟ್ಟಡ ನಿರ್ಮಾಣ ಮಾರಾಟ ವ್ಯವಹಾರಸ್ಥರಿಗೆ ಉತ್ತಮ ಲಾಭ. ವ್ಯವಹಾರ ಸಂಬಂಧ ಗೆಳೆಯನಿಂದ ಹೊಸ ಪಾಲುದಾರಿಕೆ ಪ್ರಸ್ತಾವ. ಸಿಂಹ ರಾಶಿ. ಕಡಿಮೆ ಉತ್ಸಾಹದಲ್ಲಿ ದಿನದ ಆರಂಭವಾದರೂ ಹೊತ್ತೇರುತ್ತಿದ್ದಂತೆ ತೀವ್ರಗತಿಯ ವ್ಯವಹಾರ. ಉಡುಪು ತಯಾರಿ ಉದ್ಯಮಿಯವರಿಗೆ ಅಪಾರ ಲಾಭ. ಹಿರಿಯರ ಯೋಗಕ್ಷೇಮ ವಿಚಾರಿಸಿ. ಲೇವಾದೇವಿ ವ್ಯವಹಾರದವರ ಸಂಯಮ ಪರೀಕ್ಷೆ. ಕನ್ಯಾ ರಾಶಿ. ಕಾರ್ಯನಿರ್ವಹಣೆ ಸುಲಭವಾಗಲು ಸಹೋದ್ಯೋಗಿಗಳ ಸಹಾಯ. ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಲಭ್ಯ. ಉದ್ಯೋಗ ಅಪೇಕ್ಷಿಗಳಿಗೆ ಯೋಗ್ಯ ಅವಕಾಶ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಔಷಧ ರಹಿತ ಚಿಕಿತ್ಸಕರಿಂದ ಸಹಾಯ. ತುಲಾ ರಾಶಿ. ಅನಾರೋಗ್ಯದಿಂದ ಮುಕ್ತರಾದ ಸಂತೃಪ್ತಿ. ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿ. ಆಹಾರ ಪದಾರ್ಥ ವ್ಯಾಪಾರ ಪ್ರಗತಿ. ಕೃಷಿ ಉತ್ಪನ್ನಗಳಿಂದ ಆದಾಯ ವೃದ್ಧಿ. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗಿ. ವೃಶ್ಚಿಕ ರಾಶಿ. ವ್ಯವಹಾರಗಳು ನಿರೀಕ್ಷೆಯಂತೆ ನಡೆದು ಸಮಾಧಾನ ನೀಡುತ್ತವೆ. ಮಾಲಕ ನೌಕರರ ಬಾಂಧವ್ಯ ಸುಧಾರಣೆ. ಆಸ್ತಿ ಖರೀದಿ ಮಾರಾಟ ಮಾತುಕತೆ ಮುಂದುವರಿಕೆ. ಲೇವಾದೇವಿ ವ್ಯವಹಾರಸ್ಥರಿಗೆ ಹಾಗೂ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಿಗಳಿಗೆ ಲಾಭದ ದಿನ. ಧನುರಾಶಿ. ಪಟ್ಟು ಬಿಡದ ಪ್ರಯತ್ನದಿಂದ ಕಾರ್ಯ ಸಾಧನೆಗಳು. ಸಹೋದ್ಯೋಗಿಗಳ ಅಸೂಯೆಗೆ ಗುರಿಯಾಗಬೇಡಿ. ಕಾರ್ಯದಕ್ಷತೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ. ವ್ಯವಹಾರ ಸಂಬಂಧ ಪ್ರಯಾಣ ಸಂಭವ. ಮಕ್ಕಳ ಓದಿನತ್ತ ಗಮನ ಇರಲಿ. ಮಕರ ರಾಶಿ. ಉದ್ಯೋಗ ಸ್ಥಾನದಲ್ಲಿ ನೆಮ್ಮದಿ ಇದೆ. ಮನೆ ಮಂದಿಯ ಸಹಕಾರ. ಉತ್ತಮ ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಸಾಮಾನ್ಯ ಲಾಭ. ಕೆಲವು ವರ್ಗಗಳ ವ್ಯಾಪಾರಿಗಳಿಗೆ ಅಧಿಕ ಅನುಕೂಲ. ಗುರುವಿನ ಅನುಗ್ರಹದಿಂದ ಕಷ್ಟಗಳು ದೂರ. ಕುಂಭರಾಶಿ. ಸಾಮಾಜಿಕ ಚಟುವಟಿಕೆಗಳ ಒತ್ತಡ. ಉದ್ಯೋಗ ರಂಗದಲ್ಲಿ ಹೊಸ ಸವಾಲುಗಳು. ದಿನವಿಡೀ ಬಿಡುವಿಲ್ಲದ ಚಟುವಟಿಕೆಗಳು. ಹೊಸ ವ್ಯವಹಾರ ಆರಂಭಕ್ಕೆ ಸಿದ್ಧತೆ. ಗೃಹಿಣಿಯರ ಉದ್ಯಮಗಳ ಜನಪ್ರಿಯತೆ ವೃದ್ಧಿ. ಮನೆಯಲ್ಲಿ ಸಂತಸದ ವಾತಾವರಣ. ಇನ್ನು ಕೊನೆಯದಾಗಿ ಮೀನರಾಶಿ. ಅಂಗೀಕೃತ ಕೆಲಸಗಳನ್ನ ಶೀಘ್ರ ಮುಗಿಸುವ ಆತರ. ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಸ್ಪಂದನ. ಹಿರಿಯರ ಆರೋಗ್ಯದ ಕಡೆಗೆ ಗಮನ ಇರಲಿ. ಸಮಾನ ಆಸಕ್ತಿ ಉಳ್ಳವರಿಂದ ಸಹಕಾರ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ನೂತನ ಆಸ್ತಿ ಖರೀದಿ. ಅಮೂಲ್ಯ ವಸ್ತುಗಳ ಬಗ್ಗೆ ಜಾಗ್ರತೆ ವಹಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.